Good morning dear students. So last class ಅಲ್ಲಿ ಮಕ್ಕಳ ಚಾಪ್ಟರ್ 3 ಆರ್ಗನೈಸೇಷನ್ ಆಫ್ ಡೇಟಾ ಬಗ್ಗೆ ಕ್ಲಾಸ್ ಮಾಡಿದ್ದೆ. ಸೊ ಅದರಲ್ಲಿ ನಾನು ಲಾಸ್ಟ್ ಕ್ಲಾಸಲ್ಲಿ ವಾಟ್ ಈಸ್ ವೇರಿಯೇಬಲ್ಸ್ ಮತ್ತು ಟೈಪ್ಸ್ ಆಫ್ ವೇರಿಯೇಬಲ್ಸ್ ಬಗ್ಗೆ ಕ್ಲಾಸ್ ಆಗಿತ್ತು. ಸೊ ಟುಡೇ ಐ ಆಮ್ ಎಕ್ಸ್ಪ್ಲೈನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆವೃತ್ತಿ ವಿತರಣೆ ಬಗ್ಗೆ ನಾನು ಇವತ್ತು ನಿಮಗೆ ಕ್ಲಾಸ್ ಮಾಡ್ತಿದ್ದೀನಿ ಮಕ್ಕಳ. ಸೊ ಮಕ್ಕಳ ನೋಡಿ, ಈಗ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ರಾ ಡಾಟಾ ಮತ್ತು ಕ್ಲಾಸಿಫೈಡ್ ಡಾಟಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೊ ರಾ ಡಾಟಾದಲ್ಲಿ ಈಗ ನಾನು ಏನು ಮಾಡಿದ್ದೀನಿ, ಸೊ 100 ಸ್ಟೂಡೆಂಟ್ಸ್ದು ಮಾರ್ಕ್ಸ್ ತಗೊಂಡಿದ್ದೀನಿ ಮಕ್ಕಳ. ಸೊ ಅಂದರೆ ಟೆಸ್ಟ್ ಮಾಡಿದ್ದೀನಿ. ಸೊ ಅಂದರೆ 100 ಮಾರ್ಕ್ಸ್ಗೆ ಟೆಸ್ಟ್ ಮಾಡಿದ್ದೀನಿ, 100 ಸ್ಟೂಡೆಂಟ್ಸ್ನ ತಗೊಂಡು ಮಕ್ಕಳ. ಸೊ ಹಾಗಾಗಿ ನನ್ನ ಹತ್ರ 100 ಸ್ಟೂಡೆಂಟ್ಸ್ದು ಮಾರ್ಕ್ಸ್ ಎಂಟ್ರಿ ಇದೆ. ಅಂದರೆ 0ಇಂದ 100ವರೆಗೆ ಎಷ್ಟು ಜನ ಮಾರ್ಕ್ಸ್ ತಗೊಂಡಿದ್ದಾರೆ ಸ್ಟೂಡೆಂಟ್ಸ್ದು ಅಂತ. ಸೊ ರಾ ಡಾಟಾನ ನಿಮ್ಗೆ ಆಲ್ರೆಡಿ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಮಕ್ಕಳ. ಸೊ ಆ ರಾ ಡಾಟಾನ ಅಂದರೆ ಕಚ್ಚಾ ದತ್ತಾಂಶವನ್ನು ನಾವು ಹೇಗೆ ಟೇಬಲ್ ಮುಖಾಂತರ ಅಂದರೆ ಹೇಗೆ ಕ್ಲಾಸಿಫೈಡ್ ಮಾಡೋದು ಅಂತ ನಾನು ನಿಮಗೆ ಯಾವುದು ಕ್ಲಾಸಿಫಿಕೇಷನ್ ಆಫ್ ಡೇಟಾದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅಂದರೆ ಯಾವ ರೀತಿ ಕಚ್ಚಾ ದತ್ತಾಂಶವನ್ನು ವರ್ಗೀಕರಿಸೋದು ಹೇಗೆ ಅಂತ. ಅಂದರೆ ಕ್ರೊನೊಲಾಜಿಕಲ್ ಆಗಿರ್ಬೋದು, ಜಿಯಾಗ್ರಫಿಕಲ್ ಆಗಿರ್ಬೋದು, ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಷನ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಮಕ್ಕಳ. ಸೊ ಅದರಲ್ಲಿ ನಾನೀಗ ನಿಮಗೆ ಏನು ರಾ ಡಾಟಾ ಏನಿದೆ, ಸೊ ಅದನ್ನು ಇಟ್ಕೊಂಡು ನಾವು ಹೇಗೆ ಒಂದು ಟೇಬಲ್ನ ಪ್ರಿಪೇರ್ ಮಾಡ್ಬೋದು, ಸೊ ಆ ಟೇಬಲ್ ಯಾವ ರೀತಿ ರೆಡಿ ಮಾಡ್ಬೋದು ಅಂತ ನಾನು ನಿಮಗೆ ಅದ್ರ ಸ್ಟೆಪ್ಸ್ಗಳನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಅದರಲ್ಲಿ ಯಾವ ರೀತಿಯಪ್ಪ ಅಂದರೆ, ಫಸ್ಟ್ ಒನ್ ನಾನು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದರೆ ಆವೃತ್ತಿ ವಿತರಣೆಯನ್ನು ಹೇಗೆ ತಯಾರಿಸೋದು ಅಂತ ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಫಸ್ಟ್ ನಾವು ವಾಟ್ ಈಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಆವೃತ್ತಿ ವಿತರಣೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಹಾಗಂದ್ರೆ ಏನು, ದ ಡಿಸ್ಟ್ರಿಬ್ಯೂಷನ್ ಆಫ್ ಅಬ್ಸರ್ವೇಷನ್ಸ್ ಓವರ್ ದ ಸೆವೆರಲ್ ವ್ಯಾಲ್ಯೂಸ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಅಂದರೆ ಪರಿಮಾಣಾತ್ಮಕ ಚಲಕದ ಕಚ್ಚಾ ದತ್ತಾಂಶಗಳನ್ನು ವರ್ಗೀಕರಿಸುವ ವಿಧಾನಕ್ಕೆ ಆವೃತ್ತಿ ವಿತರಣೆ ಎನ್ನುತ್ತೇವೆ. ಸೊ ಅಂದರೆ ರಾ ಡಾಟಾ ಏನಿದೆ, ಸೊ ಅದನ್ನು ನಾವು ಯಾವ ರೀತಿ ವರ್ಗೀಕರಿಸ್ತೀವಿ ಅನ್ನೋದನ್ನು ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿ ತಿಳ್ಕೊತೀವಿ. ಅಂದರೆ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಈಸ್ ಎ ಮೆಥಡ್ ಆಫ್ ಕ್ಲಾಸಿಫೈಯಿಂಗ್ ರಾ ಡೇಟಾ ಆಫ್ ಎ ಕ್ವಾಂಟಿಟೇಟಿವ್ ವೇರಿಯೇಬಲ್ಸ್. ಅಂದರೆ ಇಲ್ಲಿ ಡಿಫ್ರೆಂಟ್ ವ್ಯಾಲ್ಯೂಸ್ ಇರುತ್ತೆ. ಸೊ ಆ ಡಿಫ್ರೆಂಟ್ ವ್ಯಾಲ್ಯೂಸ್ನ ಯಾವ ರೀತಿ ನಾವು ಫ್ರೀಕ್ವೆನ್ಸಿ ಅಂದರೆ ಆವೃತ್ತಿಯನ್ನು ಹೇಗೆ ತಯಾರಿಸೋದು ಅಂತ ನಾವು ತಿಳ್ಕೊಂಡು. ಸೊ ಅದರಲ್ಲಿ ಈಗ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ನಾವು ಪ್ರಿಪೇರ್ ಮಾಡಬೇಕಾದ್ರೆ ಕೆಲವು ಕಾನ್ಸೆಪ್ಟ್ಸ್ಗಳು ಅಥವಾ ಸ್ಟೆಪ್ಸ್ಗಳನ್ನ ನಾವು ನೋಡ್ತೀವಿ. ಅಂದರೆ ಸ್ಟೆಪ್ಸ್ ರಿಲೇಟಿಂಗ್ ಟು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫಾರ್ ಕಂಟಿನ್ಯೂಸ್ ಸೀರೀಸ್. ಸೊ ನೋಡಿ ಮಕ್ಕಳು, ನಾನು ಆಲ್ರೆಡಿ ಡಿಸ್ಕ್ರೀಟ್ ಸೀರೀಸ್ ಮತ್ತು ಕಂಟಿನ್ಯೂಸ್ ಸೀರೀಸ್, ಸತತ ಶ್ರೇಣಿ ಮತ್ತು ಅಸತತ ಶ್ರೇಣಿ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಅಂದರೆ ಕಂಟಿನ್ಯೂಸ್ ಸೀರೀಸಲ್ಲಿ ಯಾವ ರೀತಿ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ತಯಾರಿಸ್ಬೋದು ಅಂತ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಸ್ಟೆಪ್ಸ್ಗಳಿವೆ. ಸೊ ಸ್ಟೆಪ್ಸ್ಗಳಲ್ಲಿ ಮೊದಲನೇ ಸ್ಟೆಪ್ಸ್ ಯಾವುದು, ಕ್ಲಾಸ್, ವರ್ಗ. ಸೊ ಹಾಗಂದ್ರೆ ಏನು, ಕ್ಲಾಸಸ್ ಅಥವಾ ವರ್ಗ ಅಂದರೆ ಏನು, ಎ ಗ್ರೂಪ್ ಆಫ್ ಎ ಡೇಟಾ ದ ವ್ಯಾಲ್ಯೂ ವಿತ್ ಎ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ಈಸ್ ಕಾಲ್ಡ್ ಎ ಕ್ಲಾಸ್. ಅಂದರೆ ನಾವು ಒಂದು ಗುಂಪನ್ನು ತಗೊಂಡು ಸೊ ಅದನ್ನು ವರ್ಗಗಾಗಿ ಡಿವೈಡ್ ಮಾಡೋದು. ಅಂದರೆ ಯಾವ ರೀತಿಯಪ್ಪ ಅಂದರೆ, ಈಗ ನೋಡಿ, ಈಗ ಕ್ಲಾಸ್ ಅಂತ ಹೇಳಿದೆ ಅಲ್ವಾ, ಸೊ ಅಂದರೆ ವರ್ಗ. ಸೊ ಅಂದರೆ ಇಲ್ಲಿ 100 ಸ್ಟೂಡೆಂಟ್ಸ್ದು ಮಾರ್ಕ್ಸ್ ಇದೆ. ಸೊ ಅಂದರೆ 100 ಮಾರ್ಕ್ಸ್ಗೆ 100 ಸ್ಟೂಡೆಂಟ್ಸ್ನ ಮಾರ್ಕ್ಸ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಕಲೆಕ್ಟ್ ಮಾಡ್ಕೊಂಡಿರುವಂತಹ ಡೇಟಾನ ನಾನು ಡಿವೈಡ್ ಮಾಡಬೇಕು. ಯಾವ ರೀತಿ ಅಂದರೆ, ಫಸ್ಟು ಕ್ಲಾಸಸ್ ಆಗಿ ಡಿವೈಡ್ ಮಾಡ್ಕೋಬೇಕು. ಹೇಗಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟಿದೆ, 0ಇಂದ 100 ಅಂದರೆ ನಾನು ಎಷ್ಟು ಕ್ಲಾಸಸ್ನ ಡಿವೈಡ್ ಮಾಡ್ಕೋಬೋದು ಅಂದರೆ, ಈಗ 0 to 10, 10 to 20, 20 to 30. ಸೊ ಈ ರೀತಿ ನಾನು 90 to 100, ಸೊ 100ವರೆಗೆ ನಾನು 10 ಕ್ಲಾಸಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಅರ್ಥ ಆಯ್ತಾ ಮಕ್ಕಳ? ಸೊ ಅಂದರೆ ಇಲ್ಲಿ ನಮಗೆ 100 ಸ್ಟೂಡೆಂಟ್ಸ್ದು ಮಾರ್ಕ್ಸ್ ಇದೆ. ಸೊ 100 ಸ್ಟೂಡೆಂಟ್ ಮಾರ್ಕ್ಸ್ದು 100 ಮಾರ್ಕ್ಸ್ಗೆ ಎಷ್ಟು ತಗೊಂಡಿದ್ದಾರೆ ಅಂದರೆ 100 ಮಾರ್ಕ್ಸ್ಗೆ ನಾನು ಎಕನಾಮಿಕ್ಸ್ ಟೆಸ್ಟ್ ಮಾಡಿದ್ದೀನಿ ಮಕ್ಕಳ. ಸೊ 100 ಮಾರ್ಕ್ಸ್ಗೆ ನಾನು 100 ಜನ ಸ್ಟೂಡೆಂಟ್ಸು ಆ ಟೆಸ್ಟ್ನ ಅಟೆಂಡ್ ಮಾಡಿದ್ದಾರೆ. ಸೊ 100 ಜನ ಸ್ಟೂಡೆಂಟ್ಸ್ದು ಮಾರ್ಕ್ಸ್ ಲಿಸ್ಟು ನನ್ನ ಹತ್ರ ಇದೆ. ಸೊ ಆಗ ನಾನು ಇದನ್ನು ಡಿವೈಡ್ ಮಾಡ್ಕೋಬೇಕಾದ್ರೆ ಫಸ್ಟ್ ಕ್ಲಾಸಸ್ನ ರೆಡಿ ಮಾಡ್ಕೋಬೇಕು. ಸೊ ಆ ಕ್ಲಾಸಸ್ ಯಾವ ರೀತಿ ರೆಡಿ ಮಾಡ್ಕೋಬೇಕಂದ್ರೆ 0 to 10, 10 to 20 ಈ ರೀತಿ ನಾನು ಕ್ಲಾಸಸ್ ಯಾವ ರೀತಿ ಇರುತ್ತೆ ಸೊ ಅದನ್ನು ನೋಡಿಕೊಂಡು ಪ್ರಿಪೇರ್ ಮಾಡ್ಕೋಬೇಕು. ಇದು ಫಸ್ಟ್ ಸ್ಟೆಪ್ಸ್ ಮಕ್ಕಳ.
ಸೊ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಸ್ ಯಾವುದಪ್ಪ ಅಂದರೆ ಫ್ರೀಕ್ವೆನ್ಸಿ, ಆವೃತ್ತಿ. ಸೊ ಹಾಗಂದ್ರೆ ಏನು? ದ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಕರೆಸ್ಪಾಂಡಿಂಗ್ ಟು ಎ ಪರ್ಟಿಕ್ಯುಲರ್ ಕ್ಲಾಸಸ್ ಈಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ. ಅಂದರೆ ಯಾವುದೇ ಮೌಲ್ಯ ಎಷ್ಟು ಬಾರಿ ಪುನರಾವರ್ತನೆಯಾಗಿದೆ, ಸೊ ಇದನ್ನು ನಾವೇನಂತ ಹೇಳ್ತೀವಿ? ಆವೃತ್ತಿ ಅಂತ ಹೇಳ್ತೀವಿ. ಸೊ ಅಂದರೆ ಇದು ನೆಕ್ಸ್ಟ್ ಸ್ಟೆಪ್ಸ್ ಯಾವುದಪ್ಪ ಅಂದರೆ ನಾವು ಫ್ರೀಕ್ವೆನ್ಸಿ ಅಥವಾ ಆವೃತ್ತಿನ ನಾವು ಪ್ರಿಪೇರ್ ಮಾಡ್ಕೋಬೇಕು. ಹೇಗೆ ಮಾಡ್ಕೋತೀವಿ ಅಂದರೆ ಈಗ 0 to 10 ಅಂದರೆ 0ಇಂದ 100ವರೆಗೆ ನಮಗೆ ಮಾರ್ಕ್ಸ್ ಲಿಸ್ಟ್ ಇದೆ ಮಕ್ಕಳ. ಸೊ 0ಇಂದ 10ವರೆಗೆ ಎಷ್ಟು ಮಾರ್ಕ್ಸ್ ಇದೆ, ಸೊ ಅದನ್ನು ನಾವು ಈಗ 0ಇಂದ 10ವರೆಗೆ ಇಬ್ಬರು ಇರ್ಬೋದು, ಅಥವಾ 10ಇಂದ 20ವರೆಗೆ 5 ಮೆಂಬರ್ಸ್ ಇರ್ಬೋದು. ಅಂದರೆ ಎಷ್ಟು ಬಾರಿ ಇದು ರಿಪೀಟ್ ಆಗಿದೆ, ಸೊ ಅದನ್ನು ಅಂದರೆ ನಂಬರ್ಸ್ ಯಾವುದು ಎಷ್ಟು ಬಾರಿ ರಿಪೀಟ್ ಆಗಿದೆ, ಸೊ ಅದನ್ನು ಬರೆಯೋದಕ್ಕೆ ನಾವೇನಂತ ಹೇಳ್ತೀವಿ? ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ ಮಕ್ಕಳು. ಸೊ ಅದಾದಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ಕ್ಲಾಸ್ ಇಂಟರ್ವಲ್ಸ್, ವರ್ಗಾಂತರ. ಹಾಗಂದ್ರೆ ಏನು? ದ ಡಿಫ್ರೆನ್ಸ್ ಬಿಟ್ವೀನ್ ದ ಅಪ್ಪರ್ ಕ್ಲಾಸ್ ಲಿಮಿಟ್ ಆ್ಯಂಡ್ ದ ಲೋಯರ್ ಕ್ಲಾಸ್ ಲಿಮಿಟ್ ಈಸ್ ಕಾಲ್ಡ್ ಆಸ್ ಕ್ಲಾಸ್ ಇಂಟರ್ವಲ್ಸ್. ಅಂದರೆ ವರ್ಗದ ಕೆಳಮಿತಿ ಹಾಗೂ ವರ್ಗದ ಮೇಲ್ಮಿತಿಯ ವ್ಯತ್ಯಾಸವಾಗಿದೆ. ಸೊ ಅಂದರೆ ಈಗ ವರ್ಗದ ಕೆಳಮಿತಿ ಮತ್ತು ಮೇಲ್ಮಿತಿ ಹಾಗಂದ್ರೆ ಏನು? ಇಲ್ಲಿ ನೋಡಿ ಮಕ್ಕಳ, ಫಾರ್ಮುಲಾ ನೋಡಿ, I = L - S / K. ಸೊ ಅಂದರೆ ಇಲ್ಲಿ ನಾನು 100 ತೊಗೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ನಾನು 100 ಜನದ ಸ್ಟೂಡೆಂಟ್ಸ್ದು ಮಾರ್ಕ್ಸ್ ಇದೆ, ಸೊ ಹಾಗಾಗಿ 100 ತೊಗೊಂಡಿದ್ದೀನಿ. ಸೊ ಇಲ್ಲಿ ಎಸ್ ಅಂದರೆ ಯಾವುದೂ ವ್ಯಾಲ್ಯೂಸ್ ಇಲ್ಲ, ಹಾಗೆ 0 ಹಾಕ್ಕೊಂಡಿದ್ದೀನಿ. ಸೊ ಅದೇ ರೀತಿ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 10 ಇದೆ. ಸೊ ಹಾಗಾಗಿ ನಾನು 10 ತೊಗೊಂಡಿದ್ದೀನಿ. ಸೊ ಹಾಗಾಗಿ 100 / 10 ಮಾಡಿದ್ರೆ ಎಷ್ಟು ಬರುತ್ತೆ? 10. ಸೊ ಅಂದರೆ ಲಾರ್ಜೆಸ್ಟ್ ಐಟಮ್ ಯಾವುದು? ಎಲ್ಲು, ಸ್ಮಾಲೆಸ್ಟ್ ಐಟಮ್ ಯಾವುದು? ಎಸ್. ಸೊ ಅಂದರೆ ಇಲ್ಲಿ ಫಾರ್ಮುಲಾದಲ್ಲಿ ಎಲ್ ಅಂದರೆ ಏನು? ಲಾರ್ಜೆಸ್ಟ್ ಐಟಮ್, ಎಸ್ ಅಂದರೆ ಸ್ಮಾಲೆಸ್ಟ್ ಐಟಮ್. ಸೊ ಇಲ್ಲಿ ಕೆ ಅಂದರೆ ನಾವು ಎಷ್ಟು ಇಂಟರ್ವಲ್ಸ್ ಎಷ್ಟು ತೊಗೊಂಡಿದ್ದೀವಿ ಅದನ್ನು ನಾವಿಲ್ಲಿ ಬರ್ಕೊಂಡಿದ್ದೀವಿ. ಸೊ ಅಂದರೆ 100 / 10 ಮಾಡಿದ್ರೆ ಇಲ್ಲಿ 10 ಇದೆ. ಸೊ ನೋಡಿ ಕ್ಲಾಸ್ ಇಂಟರ್ವಲ್ಸ್ ಎಷ್ಟಿದೆ ನೋಡಿ? 10 ಇದೆ. ಸೊ ಅಪ್ಪರ್ ಕ್ಲಾಸ್ ಲಿಮಿಟು ಮತ್ತು ಲೋಯರ್ ಅಥವಾ ಸ್ಮಾಲ್ ಲಿಮಿಟ್, ಸ್ಮಾಲೆಸ್ಟ್ ಲಿಮಿಟ್ ಅಥವಾ ಲಾರ್ಜೆಸ್ಟ್ ಐಟಮ್ದು ವ್ಯಾಲ್ಯೂಸ್ ನೋಡಿ. ಸೊ ಇಲ್ಲಿ ಎಲ್ ಅಂದರೆ ಎಲ್ ಅಂದರೆ ಲಾರ್ಜೆಸ್ಟ್ ವ್ಯಾಲ್ಯೂ, ಸೊ 10. ಸೊ ಎಲ್ ಅಂದರೆ ಇಲ್ಲಿ ನೋಡಿ ಮಕ್ಕಳ ಲಾರ್ಜೆಸ್ಟ್ ಐಟಮ್, ಅಂದರೆ ಎಲ್ ಅಂದರೆ ಇಲ್ಲಿ ಲಾರ್ಜೆಸ್ಟ್ ಐಟಮ್ ಎಷ್ಟಿದೆ? 20. ಸೊ ಇದನ್ನು ಎಲ್ ಅಂತ ಹೇಳ್ತೀವಿ. ಸೊ ಎಸ್ ಅಂದರೆ ಸ್ಮಾಲೆಸ್ಟ್ ಐಟಮ್, ಸೊ ಇಲ್ಲಿ 10ನ ನಾವು ಎಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇಲ್ಲಿ ಇಂಟರ್ವಲ್ಸ್ ಎಷ್ಟಿದೆ? ಡಿಫ್ರೆನ್ಸ್ ಎಷ್ಟಿದೆಯಪ್ಪ ಅಂದರೆ ಎಷ್ಟಿದೆ ಮಕ್ಕಳ? 10. ಸೊ ಅರ್ಥ ಆಯ್ತಲ್ವಾ? ಸೊ ಅಂದರೆ ಕ್ಲಾಸ್ ಇಂಟರ್ವಲ್ಸ್ ಎಷ್ಟಿದೆ? ಸೊ ಅಂದರೆ ಇಲ್ಲಿ ಏನು ನಾವು ಕ್ಲಾಸ್ ಇದನ್ನು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ, ಏನಿದೆ ಈಗ 0 to 10, 10 to 20 ಏನು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ, ಸೊ ಅದ್ರ ಡಿಫ್ರೆನ್ಸ್ನ ನಾವೇನಂತ ಹೇಳ್ತೀವಿ? ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳ್ತೀವಿ. ಸೊ ಡಿಫ್ರೆನ್ಸ್ ಎಷ್ಟಿದೆ ಇಲ್ಲಿ? 10. ಸೊ ಇಲ್ಲಿ ಎಷ್ಟಿದೆ ಡಿಫ್ರೆನ್ಸ್? 10. ಇಲ್ಲಿ ಎಷ್ಟಿದೆ ಮಕ್ಕಳು ಡಿಫ್ರೆನ್ಸ್? 10 ಇದೆ. ಸೊ ಇದನ್ನು ನಾವು ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳ್ತೀವಿ. ನೀವು ಈ ಫಾರ್ಮುಲಾ ಅಪ್ಲೈ ಮಾಡಿಲ್ಲ ಅಂದ್ರೂ ಡೈರೆಕ್ಟಾಗಿ ಮಕ್ಕಳ, ಸೊ ನೀವು ಕ್ಲಾಸ್ ವರ್ಗನ ಕ್ಲಾಸಸ್ನ ರೆಡಿ ಮಾಡ್ಕೊಂಡಿದ್ದೀರಲ್ವ, 0 to 10, 10 to 20, 20 to 30 ಈ ರೀತಿ ರೆಡಿ ಮಾಡ್ಕೊಂಡಿರ್ತೀರಲ್ವಾ. ಸೊ ಆಗ ಇಲ್ಲಿ ಡೈರೆಕ್ಟಾಗೆ ಬರೀಬೋದು. 0ಇಂದ 10ವರೆಗೆ ಎಷ್ಟು ಡಿಫ್ರೆನ್ಸ್ ಇದೆ? 10. 10ಇಂದ 20ವರೆಗೆ ಎಷ್ಟು ಡಿಫ್ರೆನ್ಸ್ ಇದೆ? 10. ಸೊ ಹಾಗಾಗಿ ನಾವು ಕ್ಲಾಸ್ ಇಂಟರ್ವಲ್ಸ್ ಅಥವಾ ವರ್ಗಾಂತರ ಎಷ್ಟು ಅಂತ ಕೇಳಿದಾಗ ಡೈರೆಕ್ಟಾಗಿ 10 ಅಂತ ಬರೀಬೋದು. ಸೊ ಇದು ಅರ್ಥ ಆಯ್ತಲ್ವ ಮಕ್ಕಳ? ಸೊ ಅದಾದಮೇಲೆ ನೆಕ್ಸ್ಟು ಕ್ಲಾಸ್ ಲಿಮಿಟ್ ಅಂದರೆ ವರ್ಗದ ಮಿತಿ. ಸೊ ವರ್ಗದ ಮಿತಿ ಅಂದರೆ ಏನು? 2 ends ಆಫ್ ಎ ಕ್ಲಾಸಸ್ ಆರ್ ಕಾಲ್ಡ್ ಕ್ಲಾಸ್ ಲಿಮಿಟ್ಸ್. ಅಂದರೆ ಇಲ್ಲಿ ನಾವು ಏನು ಕ್ಲಾಸಸ್ನ ರೆಡಿ ಮಾಡ್ಕೊಂಡಿದ್ದೀವಿ 0 to 10, 10 to 20, 20 to 30 ಏನು ಕ್ಲಾಸಸ್ ರೆಡಿ ಮಾಡ್ಕೊಂಡಿದ್ದೀವಿ ಆ ಕ್ಲಾಸಸ್ದು 2 ends ಅಂದರೆ 2 ಎಂಡ್ಗಳ ಅಂದರೆ ವರ್ಗದ 2 ಕೊನೆಗಳ ಮಿತಿಯನ್ನು ನಾವೇನಂತ ಹೇಳ್ತೀವಿ? ವರ್ಗ ಮಿತಿ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಒಂದು ಫಾರ್ಮುಲಾದಲ್ಲಿ ಹೇಳ್ಬೋದು, L1, L2. ಸೊ ಇಲ್ಲಿ L1 ಅಂದರೆ ಏನಪ್ಪ ಅಂದರೆ ಲೋಯರ್ ಲಿಮಿಟ್, ಅಂದರೆ ವರ್ಗದ ಕೆಳಮಿತಿ. ಸೊ ಅದೇ ರೀತಿ L2 ಅಂದರೆ ಏನಪ್ಪ ಅಂದರೆ ಅಪ್ಪರ್ ಲಿಮಿಟ್, ಅಂದರೆ ವರ್ಗದ ಮೇಲ್ಮಿತಿ ಅಂತ ಹೇಳ್ತೀವಿ. ಸೊ ಆಗ ನಿಮಗೆ ಫಾರ್ಮುಲಾದಲ್ಲಿ ಕೇಳ್ತಾರೆ L1, L2 ಅಂತ. ಸೊ ಆಗ ನೀವೇನು ಮಾಡಬೇಕು? ಈ ಕ್ಲಾಸಸ್ ವರ್ಗ ಏನಿದೆ ಸೊ ಇದರಲ್ಲಿ ನೀವು ಪ್ರಿಪೇರ್ ಮಾಡ್ಕೋಬೇಕು. ಸೊ ಹಾಗಾಗಿ ಇಲ್ಲಿ L1 ಅಂದರೆ ಯಾವುದು? 0. ಸೊ ಅಂದರೆ ವರ್ಗದ ಕೆಳಮಿತಿ ಎಷ್ಟು? 0 ಅಂದರೆ
ಲೋಯರ್ ಲಿಮಿಟ್ ಎಷ್ಟಿದೆ 0. ಅದೇ ರೀತಿ L2 ಅಂದರೆ ಅಪ್ಪರ್ ಲಿಮಿಟ್ ಮೇಲ್ಮಿತಿ ಎಷ್ಟಿದೆ 10. ಸೊ ಇದನ್ನು ನಾವು L2 ಅಂತ ಹೇಳ್ತೀವಿ. ಅದೇ ರೀತಿ ನೆಕ್ಸ್ಟ್ ಕ್ಲಾಸಲ್ಲಿ ಯಾವುದಪ್ಪ ಇದನ್ನು L1 L2 L1 L2 ಈ ರೀತಿ ನಾವು ಹೇಳ್ತಾ ಹೋಗ್ತೀವಿ. ಅಂದರೆ 2 ಎಂಡ್ಸ್ ಏನಿದೆ ಸೊ ಅದನ್ನು ನಾವೇನಂತ ಹೇಳ್ತೀವಿ ಕ್ಲಾಸ್ ಲಿಮಿಟ್ ಅಂತ ಹೇಳ್ತೀವಿ. ಸೊ ಇದಾದಮೇಲೆ ನೆಕ್ಸ್ಟು ಏನಪ್ಪ ಅಂದರೆ ಮಿಡ್ ವ್ಯಾಲ್ಯೂ ವರ್ಗದ ಮಧ್ಯಬಿಂದು. ಸೊ ಅಂದರೆ ಇಲ್ಲಿ ಮಿಡ್ ವ್ಯಾಲ್ಯೂ ಸೊ ಅಲ್ಲೇ ಹೇಳ್ತೈತೆ ಮಧ್ಯಬಿಂದು ಅಂತ. ಅಂದರೆ ದ ಮಿಡಲ್ ವ್ಯಾಲ್ಯೂ ಆಫ್ ಎ ಕ್ಲಾಸ್ ಈಸ್ ಕಾಲ್ಡ್ ಮಿಡ್ ವ್ಯಾಲ್ಯೂ. ಅಂದರೆ ವರ್ಗದ ಮಧ್ಯದ ಮೌಲ್ಯವಾಗಿರುತ್ತದೆ. ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಕ್ಲಾಸಸ್ನ ರೆಡಿ ಮಾಡ್ಕೊಂಡಿದ್ದೀನಿ 0 to 10, 10 to 20, 20 to 30, 30 to 40. ಸೊ ಇದರಲ್ಲಿ ಮಿಡ್ ವ್ಯಾಲ್ಯೂ ಎಷ್ಟು? ಈಗ 0 ಇಂದ 10. ಸೊ ಇದ್ರ ಮಿಡ್ ವ್ಯಾಲ್ಯೂ ಎಷ್ಟು? ಡೈರೆಕ್ಟಾಗೂ ಬರ್ಕೋಬೋದು 5, ಇಲ್ಲಿ 15, ಇಲ್ಲಿ 25, ಇಲ್ಲಿ 35. ಸೊ ಇದನ್ನು ನಾವು ಮಿಡ್ ವ್ಯಾಲ್ಯೂಸ್ ಅಂತಲೂ ಹೇಳ್ತೀವಿ. ಇಲ್ಲ ಅಂದರೆ ಫಾರ್ಮುಲಾ ಬರುತ್ತೆ ನೋಡಿ ಮಕ್ಕಳ, L2 + L1 / 2. ಸೊ ಅಂದರೆ L2 ಅಂದರೆ ಏನು ಅಂತ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಲ್ವ ಮಕ್ಕಳ. ಸೊ ಈಗ ಇಲ್ಲಿ ಇದನ್ನು ನಾವು L1 ಅಂದರೆ ಇದನ್ನು L2 ಅಂತ ಹೇಳ್ತೀವಿ. ಅಂದರೆ ವರ್ಗದ ಕೆಳಮಿತಿಯನ್ನು ನಾವು L1 ಅಂತ ಹೇಳ್ತೀವಿ, ವರ್ಗದ ಮೇಲ್ಮಿತಿಯನ್ನು L2 ಅಂತ ಹೇಳ್ತೀವಿ. ಅಂದರೆ L1 ಮೀನ್ಸ್ ಲೋಯರ್ ಲಿಮಿಟ್, L2 ಮೀನ್ಸ್ ಅಪ್ಪರ್ ಲಿಮಿಟ್. ಸೊ ಹಾಗಾದರೆ ಫಾರ್ಮುಲಾ ಪ್ರಕಾರ ನೋಡಿ, L2 ಎಷ್ಟಿದೆ 20 ಪ್ಲಸ್ L1 ಎಷ್ಟಿದೆ 10 / 2. ಸೊ 20 30 / 2. ಸೊ ಈಗ ಇದನ್ನು 15 2 1 ಜಾ 2 15 ಮಾಡಿದ್ರೆ ಎಷ್ಟು ಬರುತ್ತೆ 15. ಸೊ ಅಂದರೆ ಮಿಡ್ ವ್ಯಾಲ್ಯೂ ಎಷ್ಟು 15. ಯಾವುದ್ರದ್ದು? ಇದ್ರದ್ದು 10 to 20ದು ಮಿಡ್ ವ್ಯಾಲ್ಯೂ ಎಷ್ಟು 15. ಈ ರೀತಿನಾದರೂ ಬರಿಬೋದು, ಇಲ್ಲ ಡೈರೆಕ್ಟಾಗಿ ನಿಮಗೆ ಈಸಿಯಾಗಿ ಈಗ 30 to 40ಲಿ ಮಿಡ್ ವ್ಯಾಲ್ಯೂ ಎಷ್ಟು 35, 20 to 30ಲಿ 25 ಈ ರೀತಿನಾದರೂ ಬರಿಬೋದು. ಅರ್ಥ ಆಯ್ತಲ್ವಾ? ಸೊ ಇದಾದಮೇಲೆ ನೆಕ್ಸ್ಟ್ ಬರೋದು ಯಾವುದು? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಸಂಚಿತ ಆವೃತ್ತಿ. ಹಾಗಂದ್ರೆ ಏನು? ದ ಸಮ್ ಆಫ್ ದ ಫ್ರೀಕ್ವೆನ್ಸೀಸ್ ಈಸ್ ನೋನ್ ಆ್ಯಸ್ ದ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಅಂದರೆ ಆವೃತ್ತಿಯನ್ನು ಒಟ್ಟುಗೂಡಿಸಿದರೆ ಸಿಗುವುದೇ ಸಂಚಿತ ಆವೃತ್ತಿ. ಅಂದರೆ ಈಗ ಆಲ್ರೆಡಿ ಮಕ್ಕಳು ನಾನು ಹೇಳ್ಕೊಟ್ಟಿದ್ದೀನಲ್ಲ ಫ್ರೀಕ್ವೆನ್ಸಿ. ಸೊ ಈ ಫ್ರೀಕ್ವೆನ್ಸಿ ಏನಿರುತ್ತೆ, ಸೊ ಇದನ್ನು ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಇದನ್ನು ನಾವೇನಂತ ಹೇಳ್ತೀವಿ CF ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಥವಾ ಸಂಚಿತ ಆವೃತ್ತಿ ಅಂತ ಹೇಳ್ತೀವಿ.